ಅರಿದವನಲು ಉಷಾ ನವರತ್ನ ರಾಮ್ರವರ ಕಾದಂಬರಿ. ನಿರ್ಮಲಾ ದಿನವೆಲ್ಲ ಕುಳಿತು ಪರದೆಗಳನ್ನ ನೆರಿಗೆ ಇಟ್ಟು ಹೊಲಿದ್ಲು. ಆಫೀಸ್ನಿಂದ ಒಬ್ಬೊಬ್ಬರಾಗಿ ಬರುವುದರೊಳಗಾಗಿ ಮನೆಯ ಕಳೆ ಬದಲಾಗಿತ್ತು. ಎಲ್ಲ ಬಾಗಿಲ ಕಿಟಕಿಗಳಿಗೆ ಬಣ್ಣ ಬಣ್ಣದ ಹೂವಿನ ಪರದೆಗಳಿದ್ವು. ನಿಮ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ, ಅರವಿಂದ ಹೊಗಳಿದನು. ಅಜಯ್ ಕಣ್ಣಿನಲ್ಲೇ ಚೆನ್ನಾಗಿದೆ ಎಂದು ತಿಳಿಸಿದನು. ಅಮರೇಶ ಸಂತಸದಿಂದ ಸಿಳ್ಳೆ ಹೊಡೆದನು. ನಾನು ಬೇರೆ ಮನೆಗೆ ಬಂದ್ಬಿಟ್ಟಿದ್ದೀನ ಅಂತ ಅಂದ್ಕೊಂಡಿದ್ದೆ. ಅಶೋಕ ಮೃದುವಾಗಿ ನಕ್ಕು, ನೀನಂದ್ರೆ ಕೇಳ್ಬೇಕಾ ಎಂದನು. ಒಪ್ಪದಿದ್ದವನು ಅನಂತನೊಬ್ಬನೇ. ಸ್ವಲ್ಪ ಗಾಡಿ ಎನ್ಸುತ್ತೆ, ಹಳೆ ಮನೆ, ಹಳೆ ಫರ್ನಿಚರ್, ಹೊಸ ಕರ್ಟನ್ಸ್ ಅಂದ್ರೆ ಮುದುಕಿಗೆ ಹುಡುಗಿಯ ಅಲಂಕಾರ ಮಾಡ್ದಾಗಿರತ್ತೆ. ನಿರ್ಮಲಳಿಗೆ ಆ ಮಾತು ಮುಖಕ್ಕೆ ಹೊಡೆದಂತಿತ್ತು. ತಾನು ಅಷ್ಟೊಂದು ಶ್ರಮಪಟ್ಟು ಬಟ್ಟೆ ತಂದು ಹೊಲಿದು ಹಾಕಿ ಆದ್ಮೇಲೆ ಈ ಮಾತನಾಡ್ಬೋದೆ? ಅಶೋಕ ಆ ಮಾತು ಕಿವಿಗೆ ಬೀಳದವನಂತೆ ಎತ್ತಲು ನೋಡುತ್ತಿದ್ದನು. ಹಾಕಿದ್ದ ಪರದೆಗಳನ್ನೆಲ್ಲ ಎಳೆದು ಕಿತ್ತಿ ಹಾಕಿ ಬಿಡಬೇಕೆಂಬುವಷ್ಟು ರೋಷ ನಿರ್ಮಲಳಿಗೆ ಒಮ್ಮಿ ಬಂತು. ತನ್ನದು ಯಾವಾಗಲೂ ದುಡುಕುತನವೆಂಬುದು ಜ್ಞಾಪಕಕ್ಕೆ ಬಂದು ಮಾತಾಡದೆ ಸುಮ್ಮನಾದ್ಲು. ರಾತ್ರಿ ಮಲಗುವಾಗ ಅಶೋಕನ ಹತ್ತಿರ ತನ್ನ ಮನದಳಲನ್ನ ಹೇಳಿಕೊಂಡ್ಲು. ನೋಡಿ, ಎಲ್ರೂ ಚೆನ್ನಾಗಿದೆ ಎಂದ್ರು, ನಿಮ್ಮಣ್ಣನೇ ಕೊಂಕು ಮಾತಾಡಿದ್ದು. ಅವನು ಹೇಳಿದ್ದು ನಿಜ ಅಲ್ವೇ ನಿರ್ಮಲಾ? ಹಳೆ ಮೇಜು ಕುರ್ಚಿ, ಹೊಸ ಪರ್ದೆಗಳು, ಏನ್ ಚೆನ್ನ, ಹೊಸ ಫರ್ನಿಚರ್ ತಗೊಂಡ್ರಾಯ್ತು. ಅವನು ಅಷ್ಟು ಸುಲಭವಾಗಿ ಹೇಳಿದಾಗ ನಿರ್ಮಲಾ ಗಲಿಬಿಲಿಗೊಂಡ್ಳು. ಅಂದ್ರೆ ನಾಳೆ ಫರ್ನಿಚರ್ ತರೋಕೆ ಅವ್ರ ಅನುಮತಿ? ಅವ್ರ ಕೈಯಲ್ಲಿ ಹಣ ತೆಗೆದುಕೊಳ್ಬೇಕಾ? ಈಗ ಮಲ್ಗೋ ಹೊತ್ನಲ್ಲಿ ಯಾಕ ಮಾತು? ನಾಳೆ ಬೆಳಿಗ್ಗೆ ಯೋಚಿಸೋಣ. ನಿಮ್ಮು ದೀಪ ಹಾರಿಸು. ಅವಳ ಮಾತಿಗೆ ಅವನು ಚರಣ ಆಡಿದನು. ಮಾರನೇ ದಿನ ಬೆಳಿಗ್ಗೆ ಆಫೀಸ್ಗೆ ಹೊರಟಾಗ ಅನಂತ ಅಶೋಕನ ಹತ್ತಿರ ಹೇಳುತ್ತಿದ್ದನು. ಒಳ್ಳೆ ಫರ್ನಿಚರ್ ಶಾಪ್ಗೆ ಹೋಗಿ ಒಂದಿಷ್ಟು ಸೋಫಾ, ಕುರ್ಚಿ, ಮೇಜುಗಳನ್ನು ತರಬೇಕು. ನನಗೆ ಅದೆಲ್ಲ ಗೊತ್ತಾಗಲ್ಲ. ನಿರ್ಮಲಾ ಹೆಣ್ಣುಡ್ಗಿ, ಅಂಗಡಿಯವರು ಚೆನ್ನಾಗಿ ಮೋಸ ಮಾಡ್ತಾರೆ. ನೀನು ಅಜಯನೋ ಹೋಗಿ ಕೊಂಡ್ಕೊಂಡು ಬನ್ನಿ. ಹಾಲಿನಲ್ಲಿ ಅಶೋಕನ ಶರ್ಟಿಗೆ ಗುಂಡಿ ಹೊಲಿಯುತ್ತಿದ್ದ ನಿರ್ಮಲಳ ಕಿವಿಗೆ ಆ ಮಾತು ಬಿದ್ದಿತ್ತು. ಬೇಕಾಗಿಯೇ ಅವರ ಮಾತಿನಲ್ಲಿ ತನಗೆ ಇಷ್ಟವಿಲ್ಲವೆನ್ನುವಂತೆ ನಟಿಸಿ ಹೊಲಿದ ಶರ್ಟನ್ನ ಟೇಬಲ್ನ ಮೇಲಿಡುತ್ತಿದ್ದಾಗ ಅಶೋಕ ಅನಂತನ ಮಾತನ್ನು ಹೇಳಿದ. ಮೊಟಕಾಗಿ ಉತ್ತರಿಸಿದ್ಲು, ನಿಮ್ಮಿಷ್ಟ, ಏನಾದ್ರೂ ಮಾಡ್ಕೊಳ್ಳಿ. ಬಾಯಿಗಿಟ್ಟುಕೊಳ್ಳುತ್ತಿದ್ದ ತುತ್ತು ಅನಂತನ ಕೈಯಿಂದ ತಟ್ಟೆಗೆ ಬಿತ್ತು. ಅದನ್ನು ಗಮನಿಸುವ ವ್ಯವಧಾನ ಯಾರಿಗೂ ಇರಲಿಲ್ಲ. ಮತ್ತೆರಡು ದಿನಗಳಲ್ಲಿ ಹೊಸ ಸೋಫಾ ಸೆಟ್ಟು, ಹಲವು ಕುರ್ಚಿಗಳು, ಮೇಜುಗಳು ಬಂದವು. ಅವುಗಳನ್ನು ಹೇಗೆ ಜೋಡಿಸಬೇಕೆಂಬ ಬಗೆಗೆ ಅರವಿಂದ, ಅಮರೇಶ, ಅಶೋಕ ಮಾತುಕತೆ ನಡೆಸುತ್ತಿದ್ದಾಗ ಅನಂತ ಅವರನ್ನು ತಡೆದನು. ಅದನ್ನ ಹೇಗೆ ಎಲ್ಲಿಡಬೇಕು ಅಂತ ನಿರ್ಮಲಾ ಡಿಸೈಡ್ ಮಾಡಲಿ. ನಿರ್ಮಲಾ ಆ ಮಾತು ಕಿವಿಗೆ ಬೀಳದ ಹಾಗೆ ಬಟ್ಟೆ ಮಡಿಸುತ್ತಿದ್ಲು. ಅವಳಿಗೆ ಕೋಪ ಬಂದಿರುವುದು, ಅಸಮಾಧಾನವಾಗಿರುವುದು ಅಶೋಕನಿಗೆ ತಿಳಿಯಿತು. ಅನಂತನ ಹಣೆಯಲ್ಲಿ ಗೆರೆಗಳು ಮೂಡಿದವು. ಅವ್ರುಗಳೇ ಕುರ್ಚಿ ಮೇಜುಗಳನ್ನು ಜೋಡಿಸಿಟ್ರು. ಅರವಿಂದ, ಅತ್ಗೆ, ನಾನೊಂದಿಷ್ಟು ಬಟ್ಟೆ ತಂದ್ಕೊಡ್ತೀನಿ. ದಿಂಬಿನ ಕವರ್ಗಳನ್ನು ಹೊಲಿದು ಅದಕ್ಕೆ ಕಸೂತಿ ಹಾಕ್ಕೊಡ್ತೀರಾ? ನೀವು ತುಂಬ ಚೆನ್ನಾಗಿ ಹಾಕ್ತೀರಂತೆ. ನಿರ್ಮಲಾ ಅವನ ಕಡೆ ನೋಡಿ ಅರ್ಥಗರ್ಭಿತವಾಗಿ ನಕ್ಕಳು. ನಾಳೆ ದೋಬಿ ವೆಂಕಟಪ್ಪ ಬರ್ತಾನೆ, ಎಲ್ಲರ ಬಟ್ಟೆನ ತೆಗ್ದಿಟ್ಬಿಡಿ ಅನಂತ ಹೇಳಿದಾಗ ಅಮರೇಶ ತಲೆ ಕೆರೆದುಕೊಂಡನು. ದೋಬಿಗೆ ಹಾಕ್ಬಿಟ್ರೆ 1 ವಾರ ಮಾಡ್ತಾನೆ, ಅಲ್ಲಿವರೆಗೂ ನಾನೇನು ಹಾಕ್ಕೊಳ್ಳಿ? 4 ಇಟ್ಕೋ, ಮಿಕ್ಕಿದ ಹಾಕಿದ್ರಾಯ್ತು ಅಶೋಕ ಹೇಳಿದಾಗ ಅಮರೇಶ ತಲೆ ತಗ್ಗಿಸಿದ. ಇರೋದೇ 4, ಟ್ರಿಮ್ ಆಗಿ ಹೋಗದೆ ಇದ್ರೆ ಡೀನ್ ಕೋಪ ಮಾಡ್ಕೋತಾರೆ. ಅಣ್ಣ, ಅಮರೇಶಂಗೆ ಒಂದಿಷ್ಟು ಬಟ್ಟೆ ಹೊಲಿಸ್ಬೇಕು ಅರವಿಂದ ಹೇಳಿದಾಗ ಅನಂತನ ಮುಖ ಗಂಭೀರವಾಯಿತು. ಮುಂದಿನ ತಿಂಗಳು ಹೊಲಿಸೋಣ. ಮದುವೆ ಖರ್ಚು, ಪರ್ದೆ, ಫರ್ನಿಚರ್ಗೆಲ್ಲ ತುಂಬ ಖರ್ಚಾಗೋಗಿದೆ. ನಿರ್ಮಲಳಿಗೆ ಸಿಡಿಲೆರದಂತಾಯಿತು. ತನ್ನಿಂದ ಇಷ್ಟೆಲ್ಲ ಖರ್ಚಾಯಿತು, ತನ್ನ ತಪ್ಪು ತನಿಗರಿವಾಗಲಿಲ್ಲ. ತನ್ನ ಬಳಿ ದುಡ್ಡಿತ್ತಿದ್ರೆ ಅಮರೇಶನ್ಗೆ ಶರ್ಟು ಪ್ಯಾಂಟುಗಳನ್ನಾದರೂ ಹೊಲಿಸ್ಬೋದಿತ್ತು. ಅಣ್ಣಂದಿರ ಬಳಿ ಇರುವ ಪ್ಯಾಂಟು ಶರ್ಟುಗಳನ್ನೇಕೆ ಹಾಕಿಕೊಳ್ಬಾರ್ದು? ಎಲ್ಲರ ಹತ್ತ ಕಣ್ಣು ಹಾಯಿಸಿದಾಗ ಅಮರೇಶ ಎಲ್ಲರಿಗಿಂತ ತೆಳ್ಳಗಿದ್ದನು. ನಿರ್ಮಲಾ ತನ್ನ ಕೊಠಡಿಗೆ ಧಾವಿಸಿದ್ಲು. ಅಶೋಕನ ಬಟ್ಟೆ ಇಟ್ಟಿದ್ದ ಬೀರು ತೆಗೆದು ನೋಡಿದ್ಲು. ಹಾಕುವುದಕ್ಕಿಂತ ಹಾಕದಿರುವ ಬಟ್ಟೆಗಳನ್ನು ಜೋಡಿಸಿಟ್ಟಿತ್ತು. ಅವಳಿಗೊಂದು ಉಪಾಯ ಒಳಿತು. ತಾನು ಬಂದಾಗಿನಿಂದ ಬೀರುವಿನ ಕೆಳ ಅಂತಸ್ತಿನಲ್ಲಿದ್ದ ಯಾವ ಬಟ್ಟೆಗಳನ್ನು ಅಶೋಕ ಹಾಕಿರಲಿಲ್ಲ. ತಾನೊಂದಿನ ಜಿರಳೆ ಸೇರದಿರಲೆಂದು ನ್ಯಾಫ್ತಲಿನ್ ಹಾಕಲು ಹೋದಾಗ ಅಶೋಕ ತಡೆದಿದ್ದನು. ಅದಕ್ಕೆಲ್ಲ ಯಾಕಾಗ್ತಿ? ನಾನೇನು ಯೂಸ್ ಮಾಡ್ತಾ ಇಲ್ಲ. ಪದ್ದಮ್ಮನ ಕೈಗೆ ಕೊಟ್ರೆ ಅದನ್ನು ಕೊಟ್ಟು ಪಾತ್ರೆ ಗೀತ್ರೆ ತಗೋತಾರೆ ಎಂದಿದ್ದನು. ಎಲ್ಲರೂ ಆಫೀಸ್ಗೆ ಹೋದ್ಮೇಲೆ
ನಿರ್ಮಲಾ ಬೇಗ ಸ್ನಾನ ಊಟ ಮುಗಿಸಿದ್ಲು. ಅಶೋಕನ ಬೀರುವಿನ ಕೆಳ ಅಂತಸ್ತಿನಲ್ಲಿದ್ದ ಪ್ಯಾಂಟು ಶರ್ಟುಗಳನ್ನು ತೆಗೆದಳು. ತನಗೆ ಹೇಗಿದ್ರೂ ಒತ್ತೋಗೋದಿಲ್ಲ, ಎಲ್ಲ ಕೆಲಸವನ್ನಾದ್ರೂ ಈ ಕೆಲಸವನ್ನಾದ್ರೂ ಮಾಡ್ಬೋದು. ಅಮರೇಶನ ಶರ್ಟು ಪ್ಯಾಂಟು ಇದ್ರೆ ಸರಿಯಾಗಿ ಅಳತೆ ತೆಗೆದುಕೊಂಡು ಹೊಲಿಬೋದಿತ್ತು. ಅವನ ಬಟ್ಟೆ ಎಲ್ಲಿಟ್ಟಿರ್ತಾನೋ. ಹಾಲಿನ ಮೂಲೆಯಲ್ಲಿ ಅಗಸನಿಗೆ ಹೋಗಬೇಕಾಗಿದ್ದ ಬಟ್ಟೆ ಗಂಟು ಇಡಲಾಗಿತ್ತು. ಅದನ್ನ ಬಿಚ್ಚಿದಾಗ ಅವಳಿಗೆ ಯಾವುದು ಯಾರ್ದು ತಿಳಿಲಿಲ್ಲ. ತಾನೇ ತಂದು ಹಾಕಿದ್ದ ಅಶೋಕನ ಬಟ್ಟೆ ಮಾತ್ರ ತಿಳಿತು. ತಾನೇಕೆ ಅಮರೇಶನ ಕೊಠಡಿಗೆ ಹೋಗಿ ಅವನ ಬಟ್ಟೆ ಹುಡುಕಿ ತರಬಾರ್ದು? ತಾನೆಂದೂ ಹೋಗಿಲ್ಲ. ಅವನೇನಾದ್ರೂ ಅಂದ್ಕೊಂಡ್ರೆ? ಅವಳು ಯೋಚಿಸುತ್ತಾ ನಿಂತಾಗ ಆಗ ತಾನೇ ಊಟ ಮಾಡಿ ಎಂಜಲೆಲೆಯನ್ನು ಎಸೆದು ಕೈ ತೊಳೆಯಲು ಬರುತ್ತಿದ್ದ ಪದ್ದಮ್ಮ ನೋಡಿದ್ರು. ಅದ್ಯಾಕೆ ಹೀಗೆ ನಿಂತ್ಬಿಟ್ರಿ? ಬಟ್ಟೆ ಎಲ್ಲ ಕಿತ್ತಾಡ್ಬಿಟ್ರಿ. ಯಜಮಾನ್ರ ಬಟ್ಟೆಯಲ್ಲಿ ಮರ್ತು ದುಡ್ಡು ಕಾಸು ಇಟ್ಬಿಟ್ಟಿದ್ರೇನೋ. ಬಟ್ಟೆ ಕಳೆದೋಯ್ತು ಅಂತ ಸುಳ್ಳು ಹೇಳಿ ಅದಕ್ಕೆ ಬಣ್ಣ ಹಾಕಿಸ್ಕೊಂಡು ಹಾಕೋತಾನೆ. ದುಡ್ಡಿದ್ರೆ ಬಿಡ್ತಾನಾ? ನಿರ್ಮಲಾ ಬಟ್ಟೆಗಳ ಗಂಟನ್ನ ಮತ್ತೆ ಕಟ್ಟಿದ್ಲು. ಏನೂ ಇಟ್ಟಿಲ್ಲ ಪದ್ದಮ್ಮ. ಅಮರೇಶ ರೂಮಿನ ಬೀಗ ಹಾಕೊಂಡು ಹೋಗ್ತಾನಾ? ಅಯ್ಯೋ ಬಿಡಿ, ಅನಂತನತ್ರ ಎಲ್ಲ ಕೊಟ್ಟಿರ್ತಾರೆ ಈ ಮನೆಯಲ್ಲಿ. ಅವನೊಬ್ಬನೇ ಎಲ್ಲದಕ್ಕೂ ಬೀಗ ಹಾಕಿಡೋದು. ಇನ್ಯಾರು ಯಾವುದಕ್ಕೂ ಬೀಗ ಹಾಕೋಲ್ಲ, ಸರಿಯಾಗಿ ನೋಡ್ಕೊಳ್ಳಲ್ಲ. ನೀವು ಹೇಗಿದ್ರು ಬಂದಿದ್ದೀರಿ, ಎಲ್ಲ ನಿಧಾನವಾಗಿ ನಿಮ್ಮ ಕೈಗೆ ತಗೊಂಡ್ಬಿಡಿ. ಅನಂತನಿಗೂ ಆಯಾಗತ್ತೆ. ಪದ್ದಮ್ಮ ಇತ್ತಲ ಕಡೆಗೆ ಹೆಜ್ಜೆ ಹಾಕಿದ್ರು. ನಿರ್ಮಲಾ ಮೆತ್ತಗೆ ಅಮರೇಶನ ಕೊಠಡಿಯತ್ತ ಹೆಜ್ಜೆ ಹಾಕಿದ್ಲು. ಕೊಠಡಿಯಲ್ಲಿ ಬಿರುಗಾಳಿ ಬೀಸಿ ಬಂದಂತಿತ್ತು. ರೂಮಿನ ತುಂಬ ಅಲ್ಲಲ್ಲಿ ಪುಸ್ತಕಗಳು. ಮಂಚದ ಮೇಲಿನ ಹಾಸಿಗೆಯ ಮಗ್ಗಲು ಹಾಸಿಗೆ. ಕಂಬಳಿ ಕಿತ್ತು ಬಿದ್ದಿತ್ತು. ದಿಂಬು ಒಂದು ಕಡೆ ಹರಿದು ಅದರ ಸಂದಿನಿಂದ ಹತ್ತಿ ಹೊರ ಬಂದಿತ್ತು. ಮಂಚಕ್ಕೆ ಕಟ್ಟಿದ ಸೊಳ್ಳೆಯ ಪರದೆ ಮಣ್ಣು ಬಣ್ಣಕ್ಕೆ ತಿರುಗಿತ್ತು. ಕೊಠಡಿಯಲ್ಲಿ ಗುಮುಟು ವಾಸನೆ ಹರಡಿತ್ತು. ನಿರ್ಮಲಾಳ ಹೃದಯ ಭಾರವಾಯಿತು. ಯಾರು ನೋಡಿಕೊಳ್ಳದಿದ್ರೆ ಹೀಗೆ ಅನ್ಸುತ್ತೆ. ತಾನು ಬಂದು ಇಷ್ಟು ದಿನಗಳಾದರೂ ಕೆಲಸ ಇಲ್ಲ, ಒತ್ತೋಗೋದಿಲ್ಲ ಎಂತಿದ್ದಿದ್ದು ತಪ್ಪು. ಇವನದೇನು, ಎಲ್ಲರೂ ಹಾಗೆ ಇರಬೇಕು. ಅಶೋಕನೊಬ್ಬನದೇ ತಾನು ಎಲ್ಲ ಜೋಡಿಸಿಟ್ಟು ಹೂರಣ ಮಾಡುತ್ತಿದ್ದಿದ್ದು. ನೆಲದ ಮೇಲಿದ್ದ ಪುಸ್ತಕಗಳನ್ನೆಲ್ಲ ಎತ್ತಿ ಟೇಬಲಿನ ಮೇಲೆ ಓರಣವಾಗಿ ಜೋಡಿಸಿಟ್ಲು. ಹಾಸಿಗೆ ಆಸನ್ನ ಸರಿ ಮಾಡಿ ಕಂಬಳಿಯನ್ನ ಮಡಿಸಿಟ್ಲು. ತನ್ನ ರೂಮಿಗೆ ಹೋಗಿ ಸೂಜಿ ದಾರ ತಂದು ಹರಿದು ಹೋದ ದಿಂಬನ್ನು ಸರಿಯಾಗಿ ಹೊಲಿದಳು. ಕೊಳಕಾಗಿದ್ದ ಸೊಳ್ಳೆಯ ಪರದೆಯನ್ನ ಬಿಚ್ಚಿ ದೋಬಿಯ ಗಂಟಿನಲ್ಲಿ ಸೇರಿಸಿದ್ಲು. ಕುರ್ಚಿಯ ಮೇಲೆ ಬಿದ್ದಿದ್ದ ಅವನ ಹಳೆಯ ಬಿಳಿಯ ಪ್ಯಾಂಟನ್ನ ಕೈಗೆತ್ತಿಕೊಂಡ್ಳು. ಅವನ ಬಟ್ಟೆಯ ಬೀರುವಿಗೆ ಬೀಗದ ಕೈ ಸಿಗಿಸಲಾಗಿತ್ತು. ಅದನ್ನು ತೆಗೆದಾಗ ಕೊಳಕಾಗಿದ್ದ ಹಳೆ ಶರ್ಟ್ಗಳು, ಬುಷ್ ಕೋಟ್ಗಳು ಇದ್ದವು. ಮುಚ್ಚಿದ ಬಾಗಿಲ ಹಿಂದೆ ಸುಂದರವಾದ ತರುಣಿಯೊಬ್ಬಳ ಫೋಟೋ ಅಂಟಿಸಲಾಗಿತ್ತು. ಅದರ ಮೇಲೆ ಬರೆದಿದ್ದ ವಿತ್ ಲವ್ ಡಾಲಿ ಮಾಸಲು ಬಣ್ಣಕ್ಕೆ ತಿರುಗಿತ್ತು. ನಿರ್ಮಲಳ ಎದೆ ಬಡಿದುಕೊಂಡಿತು. ಶಿವಮ್ಮ ಹೇಳಿದ್ದು ನಿಜವಿರಬೇಕು. ತಾನು ಅವನ ವೈಯಕ್ತಿಕ ವಿಷಯಕ್ಕೆ ತಲೆ ಹಾಕಬಾರ್ದು. ತುಟಿ ಕಚ್ಚಿ ಬೀರುವಿನ ಬಾಗಿಲು ಹಾಕಿ ಅವನ ಹಳೆಯ ಪ್ಯಾಂಟು, ಒಂದೆಡೆ ತುರುಕಿದ್ದ ಕೊಂಚ ಹರಿದ ಶರ್ಟನ್ನ ಕೈಯಲ್ಲಿ ಹಿಡಿದು ರೂಮಿನ ಬಾಗಿಲು ಮುಂದೆ ಮಾಡಿ ಹೊರ ಬಂದ್ಲು. ವೆಂಕಟಪ್ಪ ಬಂದು ಬಟ್ಟೆ ತೆಗೆದುಕೊಂಡು ಹೋದಾಗ ಅವನಿಗೆ ಸೊಳ್ಳೆ ಪರದೆ ಜ್ಞಾಪಿಸಿದ್ಲು. ಅಶೋಕನ ಪ್ಯಾಂಟ್ಗಳನ್ನ ಶರ್ಟುಗಳನ್ನ ಅಮರೇಶನ ಅಳತೆಗೆ ಸರಿಯಾಗಿ ಕತ್ತರಿಸಿದ್ಲು. ಸಂಜೆ ಎಲ್ಲರೂ ಬರುವ ಹೊತ್ತಿಗೆ ಹೊಲಿದಿದ್ದ ಕೆಲವನ್ನ ಯಾರಿಗೂ ಕಾಣದಂತೆ ಒಳಗಿಟ್ಲು. ಕೆಳಗೆ ಬಿದ್ದಿದ್ದ ಬಟ್ಟೆಯ ಚೂರುಗಳನ್ನ ಬಚ್ಚಲು ಮನೆಯ ಒಲೆಯೊಳಗೆ ಹಾಕಿದ್ಲು. ನನ್ಗಿಡೀ ಏನು ಬಹಳ ಸಂತೋಷವಾಗಿರುವಂತಿದೆ? ಅಶೋಕ ಹೆಂಡತಿಯ ಅಸನ್ಮುಖ ನೋಡಿ ಕೇಳಿದ. ನಾನು ಇರೋದೇ ಯಾವಾಗ್ಲೂ ಹೀಗೆ, ನಿರ್ಮಲಾ ಉತ್ತರಿಸಿದ್ಲು. ಅಂದು ಅಮರೇಶ ಕಾಲೇಜ್ನಿಂದ ಬಂದದ್ದೇ ಲೇಟ್ ಆಗಿತ್ತು. ಬಂದವನೇ ಅಡಿಗೆ ಮನೆಯತ್ತ ನಡೆದನು. ಪದ್ದಮ್ಮ, ಬೇಗ ಕಾಫಿ ತಿಂಡಿ ಕೊಡಿ, ಇಲ್ದಿದ್ರೆ ನಿಮ್ಮನ್ನೇ ತಿಂದಾಕ್ಬಿಡ್ತೀನಿ. ಅಲ್ಲೇ ಇರು, ಆಳ್ ಸುಡ್ಗಾಡು ಕಾಲೇಜಿಂದ ಬರ್ತಿ, ಕೈ ಕಾಲು ತೊಳೆಯಲ್ಲ, ಬಟ್ಟೆ ಬದಲಾಯಿಸಲ್ಲ, ಹೊರ್ಗೆ ಇರು, ತಂದ್ಕೊಡ್ತೀನಿ. ಪದ್ದಮ್ಮ ಕಾಫಿ ತಿಂಡಿ ತಂದು ಬಾಗಿಲ ಬಳಿ ನೆಲದ ಮೇಲಿಟ್ಟಾಗ ನಿರ್ಮಲಾ ಅಮರೇಶ ಕರ್ಚಿಫ್ನಿಂದ ಮುಖ ಕೈ ಒರೆಸಿಕೊಳ್ಳುತ್ತಿದ್ದನ ನೋಡಿದ್ಲು. ಅಮರೇಶ್, ಕೈಕಾಲು ತೊಳ್ಕೊಂಡು ಬನ್ನಿ, ನಾಳೆ ಡಾಕ್ಟ್ರಾಗಿ ಹೀಗೆ ಕೊಳ್ಕಾಗಿದ್ರೆ ಆಯ್ತು. ದಿನಾ ಕೈಕಾಲು ತೊಳ್ಕೊತೀನಿ ಅದ್ಕೆ, ಇವತ್ತು ತುಂಬಾ ಹಸ್ವು. ನಿನ್ನೆನೆ ನನ್ನ ಪ್ಯಾಕೆಟ್ ಮನಿ ಮುಗ್ದೋಯ್ತು, ಮಧ್ಯಾಹ್ನದಿಂದ ಕವಳ ಇಲ್ಲ. ಗೊಣಗಿದ್ರು ಕೈಕಾಲು ತೊಳೆದು ಬಂದಾಗ ನಿರ್ಮಲಾ ಕಾಫಿ ತಿಂಡಿ ತಂದು ಅವನ ಕೈಗಿತ್ಲು. ಮುಗ್ದೋದ್ರೆ ಕೇಳ್ಬಾರ್ದಿತ್ತ ಅಣ್ಣನ್ನ? ಅಯ್ಯೋ ಬಿಡಿ ಅತ್ಗೆ, ಅವನ್ ಕೇಳಿ ಅವನಿಗೆ ಲೆಕ್ಕ ಒಪ್ಪಿಸೋಕ್ಕಿಂತ ಉಪವಾಸ ವನವಾಸನೆ ಮೇಲು. ಅದ್ಯಾಕೆ ಇಷ್ಟು ಖರ್ಚು ಮಾಡ್ದಿ, ಅಲ್ಲಿಗೆ ಯಾಕೆ ಓದಿ, ಅದ್ಯಾಕೆ ಇದ್ಯಾಕೆ ಸಮಾಚಾರ ಎಲ್ಲ ತಲೆನೋವು. ಅಮರೇಶ ತಿಂಡಿ ತಿನ್ನುತ್ತಾ ಹೇಳಿದ. ನಿರ್ಮಲಳಿಗೂ ಅದು ಸರಿ ಎನಿಸಿತು. ಸಂಪಾದಿಸುತ್ತಿದ್ದ ಮೂವರು ಅವನ ಕೈಗೆ ದುಡ್ಡು ಕೊಡುತ್ತಿದ್ರು.
ಯಾರೂ ಅವನನ್ನ ಲೆಕ್ಕ ಕೇಳ್ತಿರ್ಲಿಲ್ಲ. ಹೀಗಾಗಿ ಅವನೇಕೆ ಎಲ್ಲಕ್ಕೂ ಲೆಕ್ಕ ಕೇಳಿ ಹಿಂಸೆ ಮಾಡಬೇಕು? ಮುಂದುವರಿಯುವುದು.